ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಗೌರವಾಧ್ಯಕ್ಷರು ಜೆ ಭಾರದ್ವಾಜ್, ಅಧ್ಯಕ್ಷರು ಚಾಂದ್ ಪಾಷಾ, ಉಪಾಧ್ಯಕ್ಷರು ಅಯ್ಯಪ್ಪ ಸಂಕನಾಳ್ ಹಾಗೂ ಕಟ್ಟಡ ಕಾರ್ಮಿಕರು ಇತರರು ಇದ್ದರು. ಬಲಪಂಥೀಯರು ಏನು ಹೇಳ್ತಾರ, ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ ಇಂಡಿಯಾ ಒತ್ತೆ ಹಾಕಂಗೆ ಮಾಡಿದ್ರು ಇವರು ದಲಿತರು ಅಂತ ಹೇಳ್ತಾರ. ಅದು ಹಂಗಾಗಿಲ್ಲ. ದಲಿತರು ಮೊದಲು ಮರಾಠರ ತಗ ಹೋಗಿರ್ತಾರ, ನಾವು ನಿಮ್ಮ ಜೊತೆಗೆ ಯುದ್ಧಕ್ಕೆ ಬರ್ತೀವ ಅಂತ. ಅಂದರೆ ಅವರು ನೀವು ದಲಿತರಿದ್ದೀರಿ, ನೀವು ಮುಸ್ಲಾರ ಜನ ಇದ್ದೀರಿ, ನೀವು ಯುದ್ಧ ಬೇಡ, ನೀವು ಬರಬೇಡ ನಮ್ಮ ಜೊತೆಗೆ ಅಂತಂದು ಅವರು ತಿರಸ್ಕಾರ ಮಾಡ್ತಾರೆ. ಅವಾಗ ಇವರು ಬ್ರಿಟಿಷ್ ಗಾಡಿಗೆ ಹೋಗಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ನೀವೇ ಆಲೋಚನೆ ಮಾಡಿರಿ, ಸಂಕಟ ಎಷ್ಟು ಇರ್ತಂದ್ರೆ 28,000 ಜನ ಮರಾಠಿ ಸೈನ್ಯ, ಬರೀ 500 ಜನ ದಲಿತ ಸೈನ್ಯ. 500 ಜನ 28,000 ಜನ ಸೋಲಿಸ್ತಾರೆ. ಸೋಲ್ಸೋದು ಹೆಂಗೆ ಬಂತು? ಭಾಳಷ್ಟು ಅವರು ಒಂದು ಗುರಿ ಇತ್ತು ಅವ್ರಿಗೆ, ಇದು ಸಾಧನೆ ಮಾಡ್ಬೇಕಂತ. ಆ ಸಾಧನೆಗೆ ಅವರು ಸೋಲಿಸ್ತಾರೆ. ಆವಾಗಲಿದ್ದ ಬ್ರಿಟಿಷರು ಭಾರತ ಬ್ರಿಟಿಷರು ಒತ್ತಿ ಬೀಳ್ತೈತಿ, ಹ್ಯಾಂಡ್ ಓವರ್ ಆಗ್ತೈತಿ. ಅದಕ್ಕೆ ಬೇಕಂತ ಬಲಪಂಥೀಯರು ಏನಂತಾರ, ಇವ್ರು ದಲಿತರೇ ಅವ್ರಿಗೆ ದಾರಿ ಮಾಡಿಕೊಟ್ರ ಅಂತ ಹೇಳ್ತಾರೆ. ಅದು ನಾನು ಒಪ್ಪೋದಲ್ಲ, ನಾವು ಯಾರೋ ಒಪ್ಪೋದಲ್ಲ. ಅವ್ರು ಕೇಳಿದಾಗ ನೀವು ಮುಟ್ಸ್ಕೊಳ್ಬೇಕಿತ್ತು, ಅವ್ರು ಕರ್ಕೋಬೇಕಿತ್ತು ನಿಮ್ಮ ಜೊತೆಗೆ. ನೀವು ಅವ್ರ ಕಂಡೀಷನ್ ಏನಾಕಾರ ವಿದ್ಯಾ ಮುಟ್ಸ್ಕೊಬೋದು, ಎರಡೇ ಕಂಡೀಷನ್ ಹಾಕ್ಯಾರ. ಅವೆರಡು ಒಪ್ಕೊಂಬಿಟ್ರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳ್ಯಾರ. ಬೇಡ ಅಂತ ಹೊರಗೆ ಹಾಕಿದವರು ನಾಚಿಗೆಲ್ದಾಗ ಮತ್ತೆ ಇವತ್ತು ಮಾತಾಡ್ತಾರೆ ಅವರು ಫಾಲೋವರ್ಸ್. ಯಾಕಂದರೆ ಈ ಕೋರೆಗಾಂವ್ ನಾವು ಮಾಡಿಲ್ಲ, ನಾವು ಫಾಲೋವರ್ಸು, ನಾವು ಹುಟ್ಟಿದ್ದಿಲ್ಲ ಅವಾಗ. ಹಂಗೆ ಅಂಬೇಡ್ಕರು ಕೂಡ ಹುಟ್ಟಿದ್ದಿಲ್ಲ. ಅಂಬೇಡ್ಕರ್ ಹೊರಗೆ ಹಾಕಿದ್ಮೇಲೆ ನಾವೆಲ್ಲರೂ ಅದನ್ನ ಓದ್ಕೊಂಡು ಅದ್ರ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಮೂಲಿಗೆ ಗೊತ್ತಾಗೈತಿ. ಈಗ ಮೊದಲು ಅದು ಮುಚ್ಚಾಕಿದ್ರು, ಮುಚ್ಚಾಕಿದೆ ಅಂತ ತಪ್ಪದು. ಈ ನಮ್ಮ ದೇಶದ ಇತಿಹಾಸ ಎಲ್ಲ ಇದೇ ರೀತಿ ಮಾಡ್ಕೊಂತ ಬರಕತ್ತಾರ ಅವರು. ಹಿಂಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿದ್ದೀನಿ ಅಂದರೆ, ನಮ್ಮ ಪೌರ ಕಾರ್ಮಿಕರು ನಮ್ಗೆ ಸಪೋರ್ಟ್ ಮಾಡಿ ದೊಡ್ಡ ಮಟ್ಟದಾಗ ಮಾಡಿದ್ವಿ ನಾವು. ಮೊದಲು ಇಲ್ಲಿ ರೋಡ್ಗೆ ಒಂದು ಪೆಂಡಲ್ ಹಾಕಿ ಒಂದಿಷ್ಟೆಲ್ಲ ರಸ್ತೆ ಬಂದ್ ಮಾಡಿ ಇದ್ರ ಬಗ್ಗೆ ಭಾಳ ಜನ ಕರೆಸಿ ಮಾತಾಡಿದ್ವಿ. ಆಮೇಲೆ ವರ್ಷ ಮಾಡ್ಕೊಂತಾನೆ ಬಂದೀವಿ. ಈಗ ಈ ಒಂದು ಯುದ್ಧ ನಮ್ಮದು, ನಾವು ಗೆದ್ದೀವಿ. ಅಲ್ಲಿ ಜಾತಿ ಇಲ್ಲ ಒಳಗ, ದುಡಿಯೋ ವರ್ಗ, ದುಡಿಸ್ಕೊಳ್ಳೋರು ಏನಂತಾರ, ಒಟ್ಟು ಇವರು ಮುಂದೆ ಬರಬಾರ್ದು ಅಂತಾರ. ದುಡಿಯೋರು ಏನಂತೀವಿ, ನಮ್ಗೆ ನ್ಯಾಯ ಸಿಗಲಿ, ನಮ್ದು ದುಡಿದಕ್ಕೆ ನ್ಯಾಯವಾದ ಕೂಲಿ ಸಿಗಲಿ, ನ್ಯಾಯವಾದ ಇದು ಸಿಗಲಿ ಅಂತ ನಾವು ಹೋರಾಟ ಮಾಡ್ತೀವಿ. ಈಗ ನೀವೆಲ್ಲ ಗೊತ್ತಾಗೈತಲ್ಲ, ಮುಂದಿನ ವರ್ಷ ನಾವು ಇನ್ನೂ ದೊಡ್ಡ ಪ್ರಮಾಣದಾಗ ರೋಡಿಗೆ ಹೋಗಿ ಮಾಡೋಣ. ರೋಡ್ಗೆ ಹೋಗಿ ರೋಡ್ ಪಕ್ಕದಾಗ ಹಾಕಿ ದೊಡ್ಡ ಪೆಂಡಲ್ ಹಾಕಿ ಮಾಡೋಣ. ಈಗ ನಾನು ಯಾವಾಗ ಇದು ಇತಿಹಾಸ ಓದ್ಕೊಂಡಿನಿ ಆವಾಗಲಿದ್ದ ಈ ಕೋರೆಗಾಂವ್ ಬಗ್ಗೆ ನಾನು ಭಾಳ ಗಮನ ಇಡ್ತೀನಿ. ಅದಕ್ಕಾಗಿ ನಾನು ಪ್ರಾಣ ಕೊಡ್ತೀನಿ. ಕೋರೆಗಾಂವ್ ಯುದ್ಧ ನಮ್ಮದು, ನಮ್ಮವ್ರು ಗೆದ್ದಾರ. ಅದು ಅವ್ರು ನೋಡ್ರಿ ಹೆಂಗಿದ್ರು ಅವರು ಆ ಕಾಲದಾಗ. ಕೋರೆಗಾಂವ್ ಯುದ್ಧ ಮುಖಂಡೈತ, ಯುದ್ಧದಾಗ ಸತ್ತಾತ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಾಗಿ ಇದೇ ಜನವರಿ 1 ಮಜಾ ಮಾಡ್ಲಾರ್ದಂಗ ಈ ಬೇರೆ ಸಂಘಟನೆಯವ್ರು ಮಾಡ್ತಾರಲ್ಲ, ಹ್ಯಾಪಿ ನ್ಯೂ ಇಯರ್ ಅಂತ ಮಾಡ್ಲಾರ್ದಂಗ ನಮ್ಮವರು ಪಟ್ಟ ಕಷ್ಟಗಳು ನೆನೆಸಿ ಅವ್ರ ಮುಂದೆ ನಮ್ಮ ಇವ್ರು ಹೇಳಿದಂಗ ಇದು ಯುದ್ಧ ಆದ್ಮೇಲೆ ಹೆಣ್ಮಕ್ಳ ವಿದ್ಯೆ ಬಂತು ನಮ್ಮ ದೇಶದಲ್ಲಿ. ಆ ವಿದ್ಯೆ ಹೆಂಗೆ ಬಂತು? ಅವರು ನಮ್ಮ ಪಾಶ್ಮಾ ಶೇಖು ಮತ್ತು ಸಾವಿತ್ರಿಬಾಯಿ ಫುಲೆ ಇಬ್ಬರು ಸೇರಿ ಒಂದು ಮಹಿಳೆಯರಿಗೆ ಒಂದು ಸ್ಕೂಲ್ ಕಟ್ಟಿ ಅಲ್ಲಿ ಮಹಿಳೆಯರಿಗೆ ವಿದ್ಯೆ ಹೇಳ್ತಾರೆ. ಆ ಹೇಳೋತ್ನಾಗ ಇದೇ ಮರಾಠರು ಅವ್ರು ಸೆಗಣಿ ತಗೊಂಡು ಬಡಿತಾರೆ ಶಾಲೆಗೆ ಹೋಗ್ಬೇಕಾದ್ರೆ.
ನಡೆಯಕ್ಕೆ ಬಿಡೋದಲ್ಲ ರೋಡ್ ಮೇಲೆ. ಅಂಥ ಕಷ್ಟಗಳು ಅನುಭವಿಸಿ ಅವರು ಎಲ್ಲ ಇದು ಮಾಡ್ತಾರೆ. ಇಂದಕ್ಕೆ ಭಾಳ ಕಷ್ಟ ಕೊಟ್ಟರು ಯಾರಪ್ಪ ಅಂದ್ರೆ ಇವರೇ, ನಮ್ಮ ಪೂರ್ವಶಾಹಿಗಳೇ ನಮ್ಗೆ ಕಷ್ಟ ಕೊಟ್ಟರು. ಇವತ್ತು ಮಾತಾಡ್ತಾರೆ ಬ್ರಿಟಿಷ್ ಮಾಡ್ಯಾರ, ಅವ್ರು ಮಾಡ್ಯಾರ, ಇವ್ರು ಮಾಡ್ಯಾರ ಅಂತ. ಬ್ರಿಟಿಷ್ ನೀವೇ ಶ್ರೀಮಂತರ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ, ನಾವೇನು ಅವ್ರ ಜೊತೆಗಿಲ್ಲ. ನಾವು ಏನಂದರೆ ಹೇಳೋದು, ಈಗಲಾದರೂ ಈಗ RSSನವ್ರು ಏನಿದಾರ, BJP ಅವ್ರು ಏನಿದಾರ, ಸ್ವಲ್ಪ ತಿಳ್ಕೊಂಡು ಎಲ್ಲರೂ ಒಂದುಗೂಡ್ಸ್ಕೊಂಡು ಹೋಗೋದು ಕಲಿಬೇಕು. ಹೇಳ್ತಾರೆ ನಮ್ಮಲ್ಲಿ ಜಾತಿ ಇಲ್ಲ ಅಂತ. ಜಾತಿ ಇವತ್ತಿಗಿನ ಜಾತಿ ಡಿವೈಡ್ ನಡೀತೈತಿ, ಅದು RSSನವ್ರು ಮಾತಾಡೋಂಗಿಲ್ಲ. ಹಿಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ನನಗೆ ಕಣ್ಣು ಕಾಣುವಲ್ದು, ಆರಾಮಿಲ್ಲ. ಈ ಮುಂದೆ ಸ್ವಲ್ಪ ಟ್ರೀಟ್ಮೆಂಟ್ ಆಗಿ ಸ್ವಲ್ಪ ಕಂಡ್ರೆ ಕೂಡ ನಾನು ಉಳುಕಿದ ಜೀವನ ಎಲ್ಲ ಕೋರೆಗಾಂವ್ ಬಗ್ಗೆನೇ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಮಾತು ಅಂತ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ಕೊಂಡು ಬಹಳ ಅದ್ದೂರಿಯಾಗಿ ಇರುವಂತ ಒಂದು ದಿನ. ಆದ್ರೆ ಇವತ್ತು ನಮ್ಮ ಕಾರ್ಮಿಕರು, ದಲಿತರು ಮತ್ತೆ ಎಲ್ಲ ನಾವು ಏನಿದೀವಲ್ಲ ಮೈನಾರಿಟೀಸ್ ಎಲ್ಲರೂ ನಾವು ಇವತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಬೆಳಕಿಗೆ ತಂದಿರತಕ್ಕಂಥ ಗೋರೆಗಾಂವ್ ಒಂದು ವಿಷಯನ್ನ ಮುಂದಿಟ್ಕೊಂಡು ಇವತ್ತಿನ ಒಂದು ನಾಯಕತ್ವ ವಹಿಸಿ 1818ರಲ್ಲಿ ನಡೆದಂತ ಒಂದು ದೊಡ್ಡ ಏನು ಯುದ್ಧದಲ್ಲಿ ಅವತ್ತಿನ ದಿವಸ ಯಾರು ಮಾರ್ವಾಡಿಯರನ್ನ ಒಂದು ಮರಾಠರನ್ನ ಒಂದು ಸೋಲಿಸಿ, ಬರೀ ಯಾವ್ದು ಗೊತ್ತಾ, ಯಾವ್ದು ಕತ್ತಿ ಯುದ್ಧ, ಇವ್ರಿಗೆ ಏನು ಯುದ್ಧನೇ ಗೊತ್ತಿರ್ಲಾರ್ದಂತ ಇರುವ ಒಂದು ಹೊತ್ತಿನಲ್ಲಿ ಅವತ್ತಿನ ದಿವಸ ನಮ್ಮ ಏನು ಮಾರರು ಏನ್ ಮಾಡಿ ಹೋರಾಟ ಮಾಡಿ 500 ಜನ ಸೇರಿ 28-30 ಸಾವಿರ ಜನನ್ನ ಕೊಂದು ಅವತ್ತಿನ ದಿವಸ ಒಂದು ದೇಶಕ್ಕೆ ಒಂದು ಇದು ಮಾಡಿರ್ತಕ್ಕಂಥದ್ದು ಮರೆಮಾಚಿ ಹೋಗಿದ್ದನ್ನ ನಮ್ಮ ಅಂಬೇಡ್ಕರ್ ಅವರು ಹೊರಗೆ ತೆಗೆದು ಈ ಕೋರೆಗಾಂವ್ ಯುದ್ಧದ 500 ಜನ ಏನು ಹೋರಾಟ ಮಾಡಿದ್ರೆ ಬೆಳಕಿಗೆ ತಂದು ಇವತ್ತಿನ ದಿವಸ ಈ ಒಂದು ಮಟ್ಟಕ್ಕೆ, ಈ ಒಂದು 2026 ನಡೀತಕ್ಕಂಥ ಒಂದು ಮಟ್ಟಕ್ಕೆ, ಅವದನ್ನ ನೆನ್ಸ್ಕೊಳ್ಳೋ ಒಂದು ಮಟ್ಟಕ್ಕೆ ತಂದಿರ್ತಕ್ಕಂಥ ಅಂಬೇಡ್ಕರ್ ಅವರು ಏನೈತಲ್ಲ ಹಿಂದೆ ಇದು ನಡೆದಿದ್ದು ಎಲ್ಲ ತಿಳಿದಾದ್ಮೇಲೆ ಅವರು ಪ್ರತಿ ವರ್ಷ ಈ ಒಂದು ಏನು ಹೊಸ ವರ್ಷ ಬರ್ತಲ್ಲ ಆ ದಿನದಾಗ ಆ ಫ್ಯಾಮಿಲಿ ಕುಟುಂಬ ಸಮೇತ ಅವ್ರು ಎಲ್ಲೇ ಯಾವುದೇ ಮೂಲೆಗಿದ್ರು ಕೂಡ ಆ ದಿವಸ ಮರಿಲಾರ್ದಂಗ ಕೋರೆಗಾಂವ್ ಬಂದು ಆ ಒಂದು ಏನು ಕೋರೆಗಾಂವ್ ನಡೆದಿರ್ತಕ್ಕಂಥ ಹಿಂದೆ ನಡೆದಿರ್ತಕ್ಕಂಥ ಒಂದು ಎಲ್ಲ ನೆನ್ಸ್ಕೊಂಡು ಅವತ್ತಿನ ದಿವಸ ಬಂದು ಅವ್ರು ಅಲ್ಲಿದ್ದು ವಿಶ್ರಾಂತಿ ತಗೊಂಡು ಅವತ್ತು ದೊಡ್ಡ ಮಟ್ಟಿಗೆ ಒಂದು ಆಚರಣೆ ಮಾಡಿ ಇದು ಎಲ್ಲ ಇಡೀ ನಮ್ಮ ವಿಶ್ವಕ್ಕೆ ತಿಳಿದಂಗೆ ಮಾಡಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಅವ್ರ ಹಾದಿಯಲ್ಲಿ ನಡೆಯೋಣ. ಇವ್ರನ್ನೆಲ್ಲ ಪೂರ್ವಜನ ಮುಂದಿನ ದಿನಗಳಲ್ಲಿ ನೆನ್ಸ್ಕೊಂಡು ಇದನ್ನ ಯಾರು ಬಿಡಬಾರ್ದು. ನಮ್ಮ ಕಾರ್ಮಿಕರು ಪ್ರತ್ಯೇಕವಾಗಿ ನಮ್ಮ ಹಿಂದುಳಿದವರು ಏನದಿವಲ್ಲ ಈ ಮರೀಲಾರ್ದಂಗ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡ್ಕೊಂಡು ನಾವು ಇದನ್ನ ಮುಂದುವರ್ಸೋಣ. ನಮ್ಮ ಮಕ್ಕಳಿಗೂ ತಿಳಿಸೋಣ. ಮನೆಯಲ್ಲಿ ಎಲ್ಲರಿಗೂ ಒಂದು ಬೆಳಕಿಗೆ ಬರ್ತಕ್ಕಂಥದ್ದು ಕೋರೆಗಾಂವ್ ಅಂದ್ರೆ ಏನು, ನಾವು ಹೊಸ ವರ್ಷ ಮಾಡ್ತೀವಿ ಇಲ್ಲ ಅನ್ನಂಗಿಲ್ಲ, ಅದು ಪ್ರತಿ ವರ್ಷ ಹುಟ್ಟು ಹಬ್ಬಗಳು ಮಾಡ್ತೀವಿ ಹೊಸ ವರ್ಷ. ಆದ್ರೆ ಇದನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿ ನಮ್ಮ ಹುಡುಗರಿಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಓದಿ ತಿಳ್ಕೊಂಡು ಹಿಂದಿನ ಏನೈತಲ್ಲ ನಮ್ದು ಪೂರ್ವಜರು ಮಾಡಿದ್ದನ್ನ ನಮ್ಮ ಮಕ್ಕಳಿಗೆ ತಿಳಿಸಿ ಯಾಕೆ ಹಿಂಗಾಯ್ತು, ನಾವು ಕೋರೆಗಾಂವ್ ಅಂತಂದು ಹೇಳಿ ಒಂದೊಂದಕ್ಕೆ ಯಾಕೆ ಆಚರಣೆ ಮಾಡ್ತಂತ ಒಂದು ಬೆಳಕಿಗೆ ಬರ್ಲಿ ಅಂತೇಳಿ ನಾನು 2 ಮಾತುಗಳನ್ನ ಹೇಳಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು. ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಶುಭಾಶಯಗಳು. ನೀವು ಎಲ್ಲರೂ ಬಂದಿರೋದಕ್ಕೆ ಧನ್ಯವಾದಗಳು. ಮುಂದಿನ ವರ್ಷ ಇನ್ನ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡೋಣ. ಧನ್ಯವಾದ. ಅಂತಸ್ತು ಬೇಡ, ನಮಗೆ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾರ ಅವ್ರು. ಆ ಶಿಕ್ಷಣ ಕೇಳಿದ್ಮೇಲೆ 1833 ಡಿಸೆಂಬರ್ 3ಕ್ಕೆ ಶಿಕ್ಷಣ ವ್ಯವಸ್ಥೆ ಕೋಲ್ಕತ್ತಾದಲ್ಲಿ ಆರಂಭ ಮಾಡ್ತಾರೆ ಬ್ರಿಟಿಷರು. ಆಮೇಲೆ ಅದು ಆರಂಭ ಮಾಡಿದ್ಮೇಲೆ ಕೂಡ ನಮ್ಮಲ್ಲಿ ಯುವತಿಯರಿಗೆ, ಬಾಲತಿಯರಿಗೆ ಮತ್ತು ಯುವತಿಯರಿಗೆ, ಮಹಿಳೆಯರಿಗೆ ಶಿಕ್ಷಣ ಕೊಡಬೇಡ್ರಿ ಅನ್ನೋದಿತ್ತು ಮಾತು. ಆಮೇಲೆ ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್, ಜ್ಯೋತಿರಾವ್ ಫುಲೆ ಸೇರಿಬಿಟ್ಟು ಹೋರಾಟ ಮಾಡುವಾಗ ಅಲ್ಲಿ ಒಂದು ಸನ್ನಿವೇಶ ಏನ್ ಬರುತ್ತೆ ಗೊತ್ತಾ? ಇಲ್ಲಿ ಜಾತಿ ಸನ್ನಿವೇಶ ನೋಡ್ರಿ. ಜಾತಿ ಹೆಸರು ಮೇಲೆ ಹೆಂಗ್ ಮಾತಾಡ್ತಾರ ಅಂದ್ರೆ, ಉಸ್ಮಾನ್ ಶೇಖ್ ನಿನ್ ತಂಗಿಗೆ ಓದಿಸಿ ಕಡಿಸಿಬಿಟ್ಟಿದೀಯಾ, ಧರ್ಮ ಭ್ರಷ್ಟ ಮಾಡ್ತಾಳಾಕಿ, ನಮ್ಮ ಮಹಿಳೆಯರನ್ನ ಇಸ್ಲಾಂ ಧರ್ಮನ ತಪ್ಪಿಸಿಬಿಟ್ಟು ಹಾಳು ಮಾಡ್ತಾಳಾಕಿ, ಓದಂತ ಇದ್ದಾಳ, ನಾವು ಹೆಣ್ಮಕ್ಳನ್ನ ಹೊರಗೆ ಬಿಡ್ಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಫಾತಿಮಾ ಶೇಖ್ ಒಂದ್ ಮಾತು ಹೇಳ್ತಾರೆ ಅಲ್ಲಿ, ಅಲ್ಲ ಕಣಯ್ಯ, ನೀವು ನಮಗ್ ಹಿಂಗ್ ಹೇಳ್ತಿರಲ್ಲ, ನಿಮಗ್ ಬುದ್ಧಿ ಗಿದ್ದೈತಿಲ್ಲ ಅಂತ ಕೇಳಿದ್ಮೇಲೆ ಒಂದ್ ಮಾತು ಏನ್ ಹೇಳ್ತಾರ ಅವ್ರ ಅಂದ್ರ, ಇಖ್ರಾ ಅಂತ ವರ್ಡ್ ಬರ್ತೈತ್ರಿ. ಇಖ್ರಾ ಅರಬಿಕು, ಇಖ್ರಾ ವರ್ಡ್ ಅರ್ಥ ಏನ್ ಗೊತ್ತಾ? ಓದು ಅಂತ ಅರ್ಥ ಇಖ್ರಾ. ಆ ವರ್ಡ್ ಹೇಳ್ತಾರಲ್ಲಿ ಇಖ್ರಾ ಅಂತ ಖುದಾ ದೇವ್ರನ್ನೇ ಹೇಳಕ್ ಕುಂದನ್ ಕುರಾನ್ ಒಳಗನ್ ಮೇಲೆ, ನೀವು ಯಾಕೆ ಶಿಕ್ಷಣ ಕೊಡ್ತಾ ಇಲ್ಲ, ಅಲ್ಪಸಂಖ್ಯಾತ ಮಹಿಳೆಯರನ್ನ ಯಾಕೆ ಬೀದಿ ಪಾಲ್ ಮಾಡ್ತಾ ಇದೀರಿ ಅನ್ನೋ ಪ್ರಶ್ನೆ ಮಾಡ್ತಾರ ಅವ್ರು ಫಾತಿಮಾ ಶೇಖ್ ಅವರಲ್ಲಿ. ಆಮೇಲೆ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಕಲ್ತು ಹೋರಾಟ ಮಾಡಿದ್ದು ಭಾಳ ಇದಾವ. ಇವ್ರು ಏನ್ ಮಾಡ್ತಾರ, ಪ್ರತಿ ಒಂದಕ್ಕೂ
ಜಾತಿ ಲೇಬಲ್ ಹಚ್ಚಿ ಬಿಡ್ತಾರೆ ಇವರು. ಪ್ರತಿ ಹೋರಾಟಗಾರರ ಹೆಸರು ಬಂದ್ಮೇಲೆ ಅವ್ರು ಹೋರಾಟಗಾರರು ಅಂತ ನೋಡಂಗಿಲ್ಲ, ಅವ್ರು ಜಾತಿ ಲೇಬಲ್ ಹಚ್ಚಿಬಿಟ್ಟು ಅವ್ರು ಇದೇ ಜಾತಿಯವರು ಆಚರಣೆ ಮಾಡಬೇಕು ಅನ್ನುವ ಮಾತನ್ನ ಕಟ್ಟಿ ನಮ್ಮನ್ನ ನಾಶ ಮಾಡ್ತಿದ್ದಾರೆ ಅವರು ಅಂತ ಹೇಳ್ತಾ, ಈ ಬಲಪಂಥೀಯರದಲ್ಲ, ಈ ಜಾತಿವಾದಿಗಳು, ಈ ಸಂಘವಾದಿಗಳು, ಮನುವಾದಿಗಳು, ಇವ್ರು ಏನದಾರಲ್ಲ, ಇವರು ಭಾರತವನ್ನ ನಾಶ ಮಾಡಕ್ಕೆ ನಿಂತಿದ್ದಾರೆ. ಭಾರತದ ವರ್ಷ ದ್ರಾವಿಡರ ಇತಿಹಾಸ ಆಗ್ಲಿ, ಈ ಕೋರೆಗಾಂವ್ ಇತಿಹಾಸ ಆಗ್ಲಿ ಎಲ್ಲ ನಾಶ ಮಾಡಿಬಿಟ್ಟು ಈ ಮೂಲ ನಿವಾಸಿ ದ್ರಾವಿಡರ್ನ ಪೂರಾ ನಾಶ ಮಾಡ್ಬೇಕಂತಾನೆ ಕುಂತಿದ್ದಾರೆ ಅಂತ ಹೇಳ್ದ ನಾನು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಇನ್ಕಲಾಬ್ ಜಿಂದಾಬಾದ್. ಸ್ವಾಮಿ ಭೀಮ್, ಜೈ ಭೀಮ್. ಎಲ್ಲ ಇವತ್ತು ಇಲ್ಲಿ ಸೇರೋದು ಉದ್ದೇಶ ಏನು ಅಂದರೆ, ಕೊರೆಗಾಂವಿನ ವಿಜಯೋತ್ಸವ ಜನವರಿ 1, 1818ರಲ್ಲಿ ನಡೆದಂಥ ಯುದ್ಧ, ಮರರ ವಿರುದ್ಧ ನಡೆದಂಥ ಯುದ್ಧ, ಬ್ರಿಟಿಷರ ವಿರುದ್ಧದಲ್ಲಿ 800 ಜನ ಸೈನಿಕರಿದ್ದರು. ಪೇಶ್ವದಲ್ಲಿ ಅತಿ ಹೆಚ್ಚು ಯುದ್ಧ ಇವರು ಸೈನಿಕರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದರು. 28,000 ಅಧಿಕ 28,000 ಜನ ಸೈನಿಕರಿದ್ರು. ಬ್ರಿಟಿಷರ ಇದರಲ್ಲಿ ಮಹಾ ನಾಯಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.